ಹಿಂದಿನ ತರಗತಿಯಲ್ಲಿ ನಾವು ವಾಸ್ತವ ಸಂಖ್ಯೆಗಳಲ್ಲಿನ ಅಂಕಗಣಿತದ ಮೂಲ ಪ್ರಮೇಯ ಏನು ಎಂಬುದನ್ನ ಕಲಿತಿದ್ದು. ಅದರಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಯನ್ನ ಒಂದು ಸಂಖ್ಯೆಯನ್ನು ಗುರುತಿಸ್ಕೊಂಡಿದ್ದು. ಏನು ಅವಿಭಾಜ್ಯ ಸಂಖ್ಯೆ ಅಂತ ಎಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂತಹ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎನ್ನುವರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದು. ಆ ಸಂಖ್ಯೆಗಳಲ್ಲಿ ನಾವು ಒಂದು ಸಂಖ್ಯೆಯನ್ನ ಗಮನಿಸಿದ್ದು. ಯಾವ್ದಾದ್ರು ಸಂಖ್ಯೆ ಅಂತಂದ್ರೆ ಒಂದು, ಹೌದಲ್ವಾ? ಯಾವ ಸಂಖ್ಯೆ ಅದು? ಸಂಖ್ಯೆ ಒಂದು. ಈ ಒಂದು ಅನ್ನೋ ಸಂಖ್ಯೆ ಏನಪ್ಪಾ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆನಾ ಅಥವಾ ಇದು ಸಂಯುಕ್ತ ಸಂಖ್ಯೆನಾ ಅಂತ ನಮ್ಗೆ ಒಂದು ಡೌಟ್ ಇದೆ, ಹೌದಲ್ವಾ ಮಕ್ಕಳ? ಸೊ ಇದನ್ನ ನೆನಪಿಡಿ ಅಂತ ನಾನು ತಗೊಂತೀನಿ. ಏನು ನೆನಪಿಡಿ. ಸೊ ಯಾವಾಗ್ಲೂ ನೀವು ಇದನ್ನ ನೆನಪಿಟ್ಕೊಂಡಿರ್ಬೇಕು. ಸಂಖ್ಯೆ ಒಂದು ಎಂಬುದು ಅವಿಭಾಜ್ಯ ಸಂಖ್ಯೆಯು ಅಲ್ಲ. ಅವಿಭಾಜ್ಯ ಸಂಖ್ಯೆಯು ಅಲ್ಲ ಹಾಗೂ ಸಂಯುಕ್ತ ಸಂಖ್ಯೆಯೂ ಅಲ್ಲ. ಸಂಯುಕ್ತ ಸಂಖ್ಯೆಯು ಅಲ್ಲ. ಏಕೆಂದ್ರೆ ನೀವೇ ಹೇಳ್ಬೋದು ಏಕೆಂದರೆ ಯಾಕೆ ಅದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಅಥವಾ ಸಂಯುಕ್ತ ಸಂಖ್ಯೆನೂ ಅಲ್ಲ. ಇದನ್ನು ಒಂದ್ ಮಾರ್ಕ್ಸಿಗೆ SSLC ಎಕ್ಸಾಮಿನೇಷನ್ಗೆ ಸುಮಾರು ಸತಿ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾದ್ರೆ ಏಕೆ ಹೇಳಿ ನೀವೇ. ಒಂದು ಸಂಪೂರ್ಣ ಭಾಗ ಆಗೋದು ಒಂದೇ ಸಂಖ್ಯೆಯಿಂದ. ಅದಕ್ಕೆ ಯಾವುದೇ ರೀತಿ ಎರಡು ಅಪವರ್ತನಗಳಿಲ್ಲ ಅಥವಾ ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳಿಲ್ಲ, ಅಂದ್ರೆ ವಿಭಜಕಗಳು ಅಂತ ಅದು ಒಂದಿಲ್ಲ. ಹಾಗಾಗಿ ಒಂದು ನೈದರ್ ಬಿ ಪ್ರೈಮ್ ನಂಬರು ನಾರ್ ಬಿ ಕಾಂಪೋಸಿಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಏಕೆಂದರೆ ಇದು ಒಂದೇ ಒಂದು ವಿಭಜಕವನ್ನು ಹೊಂದಿದೆ ಅಥವಾ ಅಪವರ್ತನವನ್ನು ಹೊಂದಿದೆ. ಆದ್ದರಿಂದ ಸಂಖ್ಯೆ ಒಂದನ್ನು ಗಣಿತದ ವಿಶೇಷ ಸಂಖ್ಯೆ ಎಂದು ಪರಿಗಣಿಸುತ್ತಾರೆ. ಏನು? ಗಣಿತದ ವಿಶೇಷ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಇನ್ನು ಸಂಖ್ಯೆ ಒಂದ್ರ ಬಗ್ಗೆ ಇನ್ನೊಂದು ಅಂಶ ಏನನ್ನ ಹೇಳ್ಬೇಕು ಅಂತಂದ್ರೆ, ಸಂಖ್ಯೆ ಒಂದನ್ನು ಗುಣಾಕಾರದ ಅನನ್ಯತಾಂಶ ಅಂತ ಕೂಡ ಕರೀತಾರೆ. ಏನು? ಸಂಖ್ಯೆ ಒಂದನ್ನು ಗುಣಾಕಾರದ ಅನನ್ಯತಾಂಶ ಅಥವಾ ಅನನ್ಯತಾ ಸಂಖ್ಯೆ ಅಂತ ಕರೀತಾರೆ. ಅನನ್ಯತಾ ಸಂಖ್ಯೆ ಎನ್ನುವರು. ಅರ್ಥ ಆಯ್ತಾ ಮಕ್ಕಳ? ಯಾಕೆ ಒಂದು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಹೇಳ್ಬಿಟ್ಟೆ. ಓಕೆ, ಈಗ ಬನ್ನಿ, ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ಇನ್ನೊಂದಷ್ಟು ಸಂಯುಕ್ತ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ಅಂದ್ರೆ ಅಪವರ್ತನ ವಿಧಾನದ ಮುಖಾಂತರ ಅವುಗಳ ಅವಿಭಾಜ್ಯ ಗುಣಲಬ್ಧಗಳನ್ನಾಗಿ ಹೇಗೆ ವ್ಯಕ್ತಪಡಿಸೋದು ನನ್ನ ಕಲಿಯೋಣ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಇನ್ನೊಂದೆರಡು ಲೆಕ್ಕಗಳನ್ನ ತಗೊಳೋದಾದ್ರೆ ನೋಡಿ, ಇಲ್ಲಿ ಸಮಸ್ಯೆಗಳನ್ನ ನಿಮ್ಮ ಅಭ್ಯಾಸ 1.1ರಲ್ಲಿ ಇರುವಂತಹ ಲೆಕ್ಕಗಳನ್ನ ನಾವು ತಗೊಳ್ಳೋಣ. 156 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ. ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳ್ತಾರೆ ಅನ್ಕೊಳ್ಳೋಣ. ವ್ಯಕ್ತಪಡಿಸಿ. ಓಕೆ ಮಕ್ಕಳ? ಸೊ ಈಗ ನಾವ್ ಯಾವುದೇ ಒಂದು ಸಮಸ್ಯೆಯನ್ನು ಬಿಡಿಸ್ಬೇಕಾದ್ರೆ ಈ ಸ್ಟೆಪ್ಸ್ಗಳನ್ನ ನೀಟಾಗಿ ಬರೆದ್ರೆ ಒಳ್ಳೆ ಅಂಕಗಳು ಸಿಗ್ತದೆ. ನೀವು ಒಂದು ಗಣಿತ ಸಮಸ್ಯೆಗಳನ್ನ ಬಿಡಿಸ್ಬೇಕಾದ್ರೆ ಆ ಒಂದು
ವಿಧ ವೇ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ ವೇ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟ್ ನೀವು ಯಾವುದೇ ಲೆಕ್ಕವನ್ನು ಬರಿಬೇಕಾದ್ರೆ ಪರಿಹಾರ, ಸಮಸ್ಯೆ ಹುಡುಕ್ಬೇಕಾದ್ರೆ ಅದಕ್ಕೆ ಏನಿರುತ್ತೆ ಪರಿಹಾರ ಬರಿಬೇಕು. ಓಕೆ, ಪರಿಹಾರ ಈಗ 156 ಅಂತ ಹೇಳಿದೀನಿ, ಸಾರಿ ಇಲ್ಲಿ 156 ಕರೆಕ್ಟ್ ಅಲ್ವಾ? 156 156 ನೋಡಿ, ನಾನು ಹೇಳಿದ್ದೀನಿ ಬಿಡಿ ಸ್ಥಾನವನ್ನು ಗಮನಿಸ್ಬೇಕು. ಅದು ಸರಿ ಸಂಖ್ಯೆ ಇದ್ರೆ ಯಾವ್ದ್ರಿಂದ ಯಾವ್ದು ಮೊದಲನೇ ಅವಿಭಾಜ್ಯ ಸಂಖ್ಯೆ 2ರಿಂದ ಸ್ಟಾರ್ಟ್ ಮಾಡ್ತೀರಾ. ನೋಡಿ ಇಲ್ಲಿ 2ರಿಂದ ಫಸ್ಟ್ನೇ ಸಂಖ್ಯೆ ನೋಡಿದಾಗ 1 ಅನ್ನೋದಿದೆ, ಅದು 2ಕ್ಕಿಂತ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಮತ್ತೆ ಅದರ ಪಕ್ಕದ ಸಂಖ್ಯೆಯನ್ನ ಅದ್ರ ಜೊತೆಗೆ ತಗೋಬೇಕಾಗ್ತದೆ, ಏನು ಬಿಡಿ ಸ್ಥಾನಕ್ಕೆ. ಆಗ ಇದು 10ರ ಸ್ಥಾನ ಸಂಖ್ಯೆ ಆಗುತ್ತೆ. ಒಟ್ಟು ಎಷ್ಟಾಯ್ತು? 15. ಓಕೆ, ಹಾಗಾದ್ರೆ ಮಗ್ಗಿ ಒಳಗೆ ಏನ್ ಬರುತ್ತೆ? 2 7 14. ಗುಡ್, ಹೌದು, 2 7 14. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿಯುತ್ತೆ? ಮೇಲ್ಗಡೆ 1 ಉಳಿಯುತ್ತೆ. ಆಗ ಎಷ್ಟಾಯ್ತು? ನೆಕ್ಸ್ಟ್ ಸಂಖ್ಯೆ ಸೇರಿದ್ರೆ 16. ಕರೆಕ್ಟ್ ಅಲ್ವಾ? ಇದು 10ರ ಸ್ಥಾನಕ್ಕೆ ಉಳಿಯುತ್ತೆ, ನೆಕ್ಸ್ಟ್ ಬರೋದು ಬಿಡಿ ಸ್ಥಾನಕ್ಕೆ ಬರುತ್ತೆ. ನಾವು ಭಾಗಾಕಾರದಲ್ಲಿ ಈಗ ಈ ರೀತಿ ತಗೊಂತೀವಿ ಒಂದು ಅವಿಭಾಜ್ಯ ಅಪವರ್ತನ ವಿಧಾನದಲ್ಲಿ. ಈಗ ನೀವು ನೋಡಿದಾಗ ಅಲ್ಲಿ 2 8 16 ಮಕ್ಕಳು. ಇಲ್ಲೂ ಕೂಡ ಬಿಡಿ ಸ್ಥಾನವನ್ನ ಗಮನಿಸ್ತೀರಾ, 8 ಇದೆ. ಹಾಗಾಗಿ ಯಾವ ಸಂಖ್ಯೆಯನ್ನ ಇಂದ ನಾವು ಭಾಗಿಸ್ಬೇಕು? ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್. ಹೌದು, 2ರಿಂದನೇ 2. ಈಗ ಇಲ್ಲಿ ಫಸ್ಟ್ನೇ ಸಂಖ್ಯೆ ನೋಡ್ತಾ 7 ಇದೆ, 2ಕ್ಕಿಂತ ದೊಡ್ಡ ಸಂಖ್ಯೆ, ಹಾಗಾಗಿ ಇದು 2ರಿಂದ ಭಾಗ ಆಗುತ್ತೆ. ನಾನು ಒಂದೇ ಸಂಖ್ಯೆನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಲ್ಲಿ. ಮೇಲ್ಗಡೆ ಮತ್ತೆ ಈ ಕೆಳಗಡೆ ಇರುವಂತ 2 ಸಂಖ್ಯೆಗಳಿಗೆ ಕಂಪ್ಯಾರಿಸನ್ ನಿಮ್ಗೆ ಇಲ್ಲಿ ಅರ್ಥ ಆಗಿದೆ ಅನ್ಕೊಂತೀನಿ. ಬೇರೆ ಸಂಖ್ಯೆಗಳಲ್ಲೂ ಇದೇ ರೀತಿ ನೀವು ಗಮನಿಸ್ತಾ ಇರ್ತೀರಾ, ಅದು ಮಧ್ಯದಲ್ಲೂ ಅದೇ ರೀತಿ ಬರ್ತಾ ಇರುತ್ತೆ. ಆಗ ನೀವು ಏನ್ ಮಾಡ್ಬೇಕು ಅಂತ ಮುಂದೆ ಹೇಳ್ತೀನಿ. ಈಗ ನೋಡಿ ಇಲ್ಲಿ 2 3 6, ಇನ್ನೊಂದು ಉಳಿತು 18 ಆಯ್ತು, 2 9 18. ನೋಡಿ ಈಗ ಮಕ್ಕಳ ಬಿಡಿ ಸ್ಥಾನವನ್ನು ಗಮನಿಸಿ. 9 ಅನ್ನೋದು ಎಂತ ಸಂಖ್ಯೆ? ಬೆಸ ಸಂಖ್ಯೆ. ಹೌದು, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಆ ಬೆಸ ಸಂಖ್ಯೆ 2ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ ಸಂಖ್ಯೆ ಯಾವುದು? ಅವಿಭಾಜ್ಯ ಸಂಖ್ಯೆ 3. ಹೌದು, 3ರಿಂದ ಭಾಗ ಆಗುತ್ತೆ. ಚೆಕ್ ಮಾಡೋಣ. 3 1 3, 3 3 9. ಕರೆಕ್ಟ್, ಸಂಪೂರ್ಣವಾಗಿ ಭಾಗ ಆಗುತ್ತೆ. ನೆಕ್ಸ್ಟ್ ಇರೋದನ್ನ ನೋಡಿ, ಗಮನಿಸಿ. 3 ಅನ್ನೋದು ಒಂದು ಏನು ಬೆಸ ಸಂಖ್ಯೆ, ಅದ್ರ ಪಕ್ಕ 1 ಇದೆ. ಈಗ ನೀವು ಗಮನಿಸಿ, ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು? 5. 5ರಿಂದ ಸಂಪೂರ್ಣವಾಗಿ ಅದು ಭಾಗ ಆಗಲ್ಲ, ಯಾಕೆಂತಂದ್ರೆ ಇಲ್ಲಿ ಬಿಡಿ ಸ್ಥಾನ 0 ಇಲ್ಲ. ಕರೆಕ್ಟ್ ಅಲ್ವಾ? ಹಾಗಾಗಿ ಆ ಒಂದು ಅವಿಭಾಜ್ಯ ಸಂಖ್ಯೆನೂ ಬರಲ್ಲ. 7ರಿಂದ ನೋಡಿದ್ರೆ 7 ಕೂಡ 7 14, ಅದು ಕೂಡ ಭಾಗ ಆಗಲ್ಲ. ಹಾಗಾದ್ರೆ 13 ಅನ್ನೋದು ಮುಂದೆ ನೀವು ನೋಡ್ತಾ ಹೋದಾಗ ಅದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆನೆ. ಆ ಒಂದು ಸೀರೀಸ್ ಆಗಿ ನೀವು ಅವುಗಳನ್ನ ಗಣಗಳನ್ನ ಒಂದು ಸಂಖ್ಯೆ ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆಗಳನ್ನ ನೀವು ನೋಡ್ತಾ ಹೋದ್ರೆ ಅದು ಅವಿಭಾಜ್ಯ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಅಲ್ಲಿ ಗಮನಿಸಿದಾಗ 13 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಹಾಗಾಗಿ 13 ಅಂದ್ರೆ ಇದರಿಂದ ಮಾತ್ರ ಅದು ಭಾಗ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಇದನ್ನ ನಾವು ಒಂದು ಆರ್ಟರ್ ಬರೆಯೋದಾದ್ರೆ ಅವ್ರು ಕೇಳೋದ್ ಆನ್ಸರ್ therefore 156 is equal to 2 into 2 into 3 into 13. ಅಥವಾ ಈಗೂ ಬರೀಬಹುದು. 2ರ ಘಾತ ಎಷ್ಟು? ಇದ್ರ ಮೇಲೆ ಪವರ್ 1 ಇರುತ್ತೆ, ಇಲ್ಲೂ 1 ಇರುತ್ತೆ, ಘಾತ ಏನು ಇಲ್ಲ ಅಂದ್ರೆ, ಹೌದಲ್ವಾ? ಸೊ 2ರ ಘಾತ 2 ಇಂಟು 3 ಇಂಟು 13 ಘಾತಗಳ ವೃತ್ತಲ್ಲೂ ಕೂಡ ವ್ಯಕ್ತಪಡಿಸ್ಬೋದು. ಹಾಗಾದ್ರೆ ನಾವು ಇದೊಂದು ಸೆಂಟೆನ್ಸ್ ಬರೆಯೋದಾದ್ರೆ 156ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪವು 2ರ ಘಾತ 2 ಇಂಟು 3 ಇಂಟು 13 ಆಗಿದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಈ ರೀತಿ ನಾವು ನೀಟಾಗಿ ಒಂದು ಸಮಸ್ಯೆಯನ್ನ ಸಂಪೂರ್ಣವಾಗಿ ಬಿಡಿಸ್ಬೇಕು. ಇದೇ ರೀತಿ ಈಗ ನಾನು ಇಲ್ಲಿ ಬಿಡಿಸ್ತಾನ ಸರಿ ಸಂಖ್ಯೆ ಇದ್ದಾಗ ಈ ರೀತಿ ತಗೊಂತೀವಿ ಅಂತ ಹೇಳಿದ್ರು. ಸೊ ಈಗ ಬೆಸ ಸಂಖ್ಯೆಗಳನ್ನ ಬಂದಾಗ ನಾವು ಯಾವ ರೀತಿ ಮಾಡೋದು ಸರ್? ಹೌದಲ್ವಾ? ಕರೆಕ್ಟ್, ನಿಮ್ಮ ಕ್ವಶನ್ ಸರಿ ಇದೆ. ಈಗ ನಾನು ಅದನ್ನ ಸಂಖ್ಯೆನ ನಿಮ್ಮ ಒಂದು ಅಭ್ಯಾಸದ ಲೆಕ್ಕವನ್ನೇ ತಗೊಂಡ್ ಮಾಡ್ತೀನಿ. 5005 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿರಿ. ನಾನು ಏನ್ ಹೇಳಿದೆ, ಈಗ ಬಿಡಿ ಸಂಖ್ಯೆಯಲ್ಲಿ ಕೊಟ್ಟಾಗ ಯಾವ ರೀತಿ ನಾವು ಕನ್ಸಿಡರ್ ಮಾಡೋದು ಅಂತ, ಹೌದಲ್ವಾ? ಆ ಲೆಕ್ಕವನ್ನ ಹೇಗೆ ಮಾಡೋದು ಅಂತ. ಬಿಡಿ ಸ್ಥಾನದ ಅಂಕಿಯಲ್ಲಿ ಬೆಸ ಸಂಖ್ಯೆ ಇದ್ದಾಗ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ 5 ಇದೆ. 5ನ್ನ ನಾವು ಗಮನಿಸಿದಾಗ ಅದು ಏನಪ್ಪಾ ಅಂತಂದ್ರೆ 2ರಿಂದ ಭಾಗ ಆಗಲ್ಲ, ಸರಿ ಸಂಖ್ಯೆ ಅಲ್ಲ, ಹೌದಲ್ವಾ? ಅದು ಬೆಸ ಸಂಖ್ಯೆ ಆಗಿರೋದ್ರಿಂದ ಯಾವ ಒಂದು ಅವಿಭಾಜ್ಯ ಸಂಖ್ಯೆನ ತಗೊಬೇಕಾಗ್ತದೆ ಭಾಗಿಸ್ಲಿಕ್ಕೆ? 3. ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ ಇದು 3ರಿಂದ ಭಾಗ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು
ಪರೀಕ್ಷೆ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋದನ್ನ ಒಂದು ಈಸಿ ಮೆಥಡ್ ನಾನು ನಿಮ್ಗೆ ಹೇಳ್ತೀನಿ. ಆಂತರಿಕ ಸಂಖ್ಯೆಗಳನ್ನ ಕೂಡಿದಾಗ ಅದು 3ರ ಅಪವರ್ತನಗಳಲ್ಲಿ ಏನಾದ್ರೂ ಬರುತ್ತೆ ಅಥವಾ 3ನ ಮಗ್ಗಿಯಲ್ಲಿ ಬರುತ್ತೆ, 3ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ ಅಂತಂದ್ರೆ ಮಾತ್ರ ನಾವಿಲ್ಲಿ 3 ತಗೋಬೇಕಾಗ್ತದೆ. ಬೇಕಾದ್ರೆ ಕೂಡ ನೋಡಿ, 5 + 0 ಎಷ್ಟು? 5 5 + 0 5 5 + 5 ಅಂತಂದ್ರೆ 10. 10ನ ಮತ್ತೆ ಆಂತರಿಕವಾಗಿ ಕೂಡ ನೋಡಿ, 1 + 0 1. ಹಾಗಾಗಿ ಇದು 3ರ ಅಪವರ್ತನಗಳಲ್ಲಿ ಬರಲ್ಲ. ಹೌದಲ್ಲ, 3ರಿಂದ ಇದು 1 ಅನ್ನೋದು ಭಾಗ ಆಗಲ್ಲ ಸಂಪೂರ್ಣವಾಗಿ. ಸೊ ಆದ್ದರಿಂದ ನಾವಿಲ್ಲಿ 3 ಅವಿಭಾಜ್ಯ ಸಂಖ್ಯೆಯನ್ನು ತಗೊಳ್ಳಿಕ್ಕಾಗಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದಾಗಾದ್ರೆ 5. ಕರೆಕ್ಟ್ ಅಲ್ವಾ? 5. ಈ ಒಂದು ಸಂಖ್ಯೆನ ಗಮನಿಸಿ, ಇಲ್ಲಿ 5 ತಗೊಂಡಾಗ 5 ಓನ್ಲಿ 5, 0 ಸಂಪೂರ್ಣವಾಗಿ ಇಲ್ಲಿ ಭಾಗ ಆಗೋಯ್ತು. ನೆಕ್ಸ್ಟ್ ಸಂಖ್ಯೆ ನೋಡಿದಾಗ ಅಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ, 0 ಇದೆ, ಹಾಗಾಗಿ ಅದು 0ನೇ ಹಾಕ್ತಿವಿ. ಇಲ್ಲಿ ಅಲ್ಲೂ 0 ಇದೆ, 0 ಇದೆ, ತಿರ್ಗಾ 5 ಓನ್ಲಿ 5. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಬಂದಾಗ ಇದನ್ನು ಗಮನಿಸಿ, ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 7. ಕರೆಕ್ಟ್ ಅಲ್ವಾ? ಇಲ್ಲೂ ಬಿಡಿ ಸಂಖ್ಯೆ ಇದೆ, ಬೆಸ, ಹಾಗಾಗಿ 7 ಇಂದ ಭಾಗ ಆಗುತ್ತೆ. ಚೆಕ್ ಮಾಡೋಣ. 7 ಓನ್ಲಿ 7. ಯಾಕೆಂತಂದ್ರೆ ಇಲ್ಲಿ ಒಂದಕ್ಕಿಂತ ಚಿಕ್ಕ ಸಂಖ್ಯೆ ಇದೆ 7, ಹಾಗಾಗಿ 2 ಸಂಖ್ಯೆನ ಕನ್ಸಿಡರ್ ಮಾಡ್ತೀರಾ. 10ನ್ನ 7 ಓನ್ಲಿ 7 ಎಷ್ಟು ಉಳಿತಾಗಾದ್ರೆ ಇಲ್ಲಿ 10ರಲ್ಲಿ 7 ಹೋದ್ರೆ 3 ಉಳಿಯುತ್ತೆ, 30 ಆಯ್ತು. 7ರ ಮಧ್ಯದಲ್ಲಿ ನೋಡಿದಾಗ 7 4 28, 30ರಲ್ಲಿ 28 ಹೋದ್ರೆ 2 ಉಳಿಯುತ್ತೆ. ಸೊ ಎಷ್ಟಾಯ್ತಾಗಾದ್ರೆ 21, 7 3 21. ಹೌದಲ್ಲ ಮಕ್ಕಳ? ನೆಕ್ಸ್ಟ್ ಇಲ್ಲಿ ಬೆಸ ಸಂಖ್ಯೆ 3 ಇದೆ. ಸೊ ಇದು 3 ಬಂದಿದ ತಕ್ಷಣ ನಮ್ಮ ಮೈಂಡಿಗೆ ಮತ್ತೆ 3ಕ್ಕೆ ಹೋಗ್ತೀವಿ, ಭಾಗಿಸ್ಬಿಡೋಣ ಅದರಿಂದನೇ ಅಂತ. ನಾನು ಇಲ್ಲಿ ಆಲ್ರೆಡಿ ಹೇಳ್ಕೊಟ್ಟೆ ಟ್ರಿಕ್ಕಿನ. ಆಂತರಿಕ ಸಂಖ್ಯೆಯನ್ನು ಕೂಡ್ಕೊಬೇಕು ಅಂತ. 4 3 ಎಷ್ಟು? 7 7 1 ಎಷ್ಟು? 8 8 ಅನ್ನೋದು 3ರಿಂದ ಭಾಗ ಆಗಲ್ಲ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 9 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 11. ಹೌದಲ್ವಾ? 11ರಿಂದ ಭಾಗ ಆಗುತ್ತೆ. ಚೆಕ್ ಮಾಡೋಣ. 11 ಓನ್ಲಿ 11. ಹೌದಲ್ವಾ? ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಹೇಳ್ಕೊಟ್ಟಿನಿ ಯಾಕೆ ಅಂತ ಇದೀನಿ ಅಂತ. 14ರಲ್ಲಿ 11 ಹೋದ್ರೆ ಎಷ್ಟು? 3 33 ಆಯ್ತು. 11 3 33. ಇಂದಿನ ಲೆಕ್ಕದಲ್ಲಿ ಗೊತ್ತಾಗಿದೆ 13 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 13 ಓನ್ಲಿ 13. ಹೌದಲ್ವಾ? ನಮ್ಗೆ 1 ಬರತಕ್ಕ ಈ ತರ ನಾವು ಅವಿಭಾಜ್ಯ ಅಪವರ್ತನದಿಂದ ಸಂಖ್ಯೆನ ಭಾಗಿಸ್ತಾ ಹೋಗ್ತಾ ಇರ್ತೀವಿ. ಸೊ ಈಗ ನಮ್ಗೆ ಗೊತ್ತಾಯ್ತು. ಅದನ್ನ ಈಗ ಒಂದು ಆರ್ಡರ್ ಬರೆಯೋದಾದ್ರೆ 5005 ಈಸ್ ಈಕ್ವಲ್ ಟು 5 × 7 × 11 × 13. ಓಕೆ ಮಕ್ಕಳ? ಈಗ ಅದನ್ನ ನಾವು ವಾಕ್ಯದಲ್ಲೂ ಕೂಡ ನೀಟಾಗಿ ಬರೀಬೇಕು. 5005ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪವು 5 × 7 × 11 × 13 ಆಗಿದೆ. ಅರ್ಥ ಆಯ್ತಲ್ಲ ಮಕ್ಕಳ? ಈಗ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆ ಇದ್ರೆ ಅದರ ಅವಿಭಾಜ್ಯ ಅಪವರ್ತನಗಳನ್ನ ಹೇಗೆ ಕಂಡುಹಿಡಿಯೋದು, ಅಥವಾ ಬೆಸ ಸಂಖ್ಯೆ ಇದ್ದಾಗ ಹೇಗೆ ಅದರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ಈ ತರ ಸಮಸ್ಯೆಗಳನ್ನ ಬಿಡಿಸೋದು ನಿಮಗೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಈ ಅವಿಭಾಜ್ಯ ಅಪವರ್ತನಗಳ ಮೇಲೆ ಇನ್ನ ಯಾವ ರೀತಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಈಗ ನೀನು ಅವಿಭಾಜ್ಯ ಅಪವರ್ತನಗಳನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಅಂಕಗಣಿತ ಮೂಲ ಪ್ರಮೇಯವನ್ನು ಬಳಸಿ ನಿಮ್ಗೆ ಗೊತ್ತಾಗಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಹೇಗೆ ನೀವು ಅನ್ವಯಿಸ್ಕೊಂತೀರಾ, ಅದನ್ನ ಅಪ್ಲೈ ಮಾಡ್ಕೊಂತೀರಾ, ಅಥವಾ ಅದನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕ್ವಶನ್ಸ್ಗಳು ಬರ್ತವೆ. ಅದಕ್ಕೆ ಆತರ ಒಂದು ಕ್ವಶನ್ಸ್ ನ ಸಾಲ್ವ್ ಮಾಡಿದಾಗ ನಿಮ್ಗೆ ಈ ಒಂದು ವಿಚಾರ ನಾನು ಕಲ್ತಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದ್ರ ರಿಲೇಟೆಡ್ ಒಂದು ಕ್ವಶನ್ ನ ನೋಡೋಣ. ನೋಡಿ, ಇಲ್ಲಿ ಪರೀಕ್ಷೆಯಲ್ಲಿ ರೀತಿ ನಿಮ್ಗೆ ಕೇಳ್ತಾರೆ, ಅನ್ವಯಿಕ ಅಪ್ಲಿಕೇಶನ್ಸ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಅದರಲ್ಲಿ ಈಗ 3ನೇ ತಗೊಂತೀನಿ. ಈಗ ಏನಪ್ಪಾ ಅಂತಂದ್ರೆ n ನ ಯಾವುದೇ ಬೆಲೆಗೆ 4ರ ಘಾತ n ಎಂಬುದು 0ಯಿಂದ ಕೊನೆಗೊಳ್ಳಬಹುದೇ? 0ಯಿಂದ ಕೊನೆಗೊಳ್ಳಬಹುದೇ? ಪರೀಕ್ಷಿಸಿ
ಪರೀಕ್ಷಿಸಿ. ಇಲ್ಲೊಂದು ಇಂಟ್ ಕೊಡ್ತಾನೆ, ಎನ್ ಯಾವುದೇ ಸ್ವಾಭಾವಿಕ ಸಂಖ್ಯೆಯಾಗಿರಲಿ. ಎನ್ ಯಾವುದೇ ಸ್ವಾಭಾವಿಕ ಸಂಖ್ಯೆಯಾಗಿರಲಿ, ಸ್ವಾಭಾವಿಕ ಸಂಖ್ಯೆಯಾಗಿರಲಿ. ಓಕೆ, ಎನ್ ಯಾವುದೇ ಸ್ವಾಭಾವಿಕ ಸಂಖ್ಯೆಯಾಗಿರಲಿ. ಮಕ್ಕಳ, ಈಗ ನಮ್ಗೆ ಗೊತ್ತಾಯ್ತು ಎನ್ ಯಾವುದೇ ಸ್ವಾಭಾವಿಕ ಸಂಖ್ಯೆಯಾಗಿರಲಿ ಅಂತ ಅವರೇ ಇಂಟ್ ಕೊಟ್ಟಿದ್ದಾರೆ. ಈ ಒಂದು ಅನ್ವಯಿಕ ಅಪ್ಲಿಕೇಶನ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ಅಂತಾನೆ ಕರೀತಾರೆ ಇದನ್ನ ಹೇಗೆ ನಾವು ಪರಿಹರಿಸೋದು ಅಂತ ನೋಡಿದಾಗ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಚೆಕ್ ಮಾಡಿ. ಇಲ್ಲಿ ಪರಿಹಾರ 4ರ ಘಾತ n. ಇಲ್ಲಿ ನಮ್ಗೆ n ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳೋದ್ರಿಂದ n = 1 2 3 4 ನೀವೇನಾದ್ರೂ ಕೊಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ನೀವು ಎಷ್ಟು ಸಂಖ್ಯೆಗಳನ್ನ ಬೇಕಾದ್ರೂ ಕೊಡ್ತಾ ಹೋಗ್ಬೋದು. n ಅಂತಂದ್ರೆ ಅಪರಿಮಿತ ಅಂತಾನೆ ಅಲ್ವಾ? ಸೊ ಈಗ ನೀವು ಚೆಕ್ ಮಾಡಿ, 4ರ ಘಾತ 1 ಅಂತಂದ್ರೆ ಏನ್ ಬರುತ್ತೆ ಬೆಲೆ? 4ನ 1 ಸತಿ ಗುಣಿಸಿ ಅಂತ. 4 1 4, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 4ರ ಘಾತ 2 ಅಂತಂದ್ರೆ ಏನಾಯ್ತು? 4 × 4 4 4 16, ಗುಡ್. 4ರ ಘಾತ 3 = 4 × 4 × 4 4 16, 16 4 ಎಷ್ಟು? 64. ನೋಡಿ, ಈಗ ಘಾತಗಳು ಬದಲಾಗ್ತಾ ಹೋದ್ರು ಅದರ ಅಂತ್ಯಗಳು ಏನಾಗ್ತಿದೆ? 4 6 4 ಇದೇ ರೀತಿ ಅದು ಮುಂದುವರಿತಾನೆ ಇರುತ್ತೆ. ನೀವು ಈ ಅಂತ್ಯಗಳನ್ನ ಗಮನಿಸಿ, ಎಲ್ಲೂ ಕೂಡ ಅಂತ್ಯದಲ್ಲಿ 0ಇಂದ ಕೊನೆಗೊಳ್ಳೋದೇ ಇಲ್ಲ, ಹೌದಲ್ವಾ? ಸೊ ಆದ್ದರಿಂದ ನಾವು ಹೇಳೋದಾದ್ರೆ ಅದು 0ಇಂದ ಕೊನೆಗೊಳ್ಬೇಕು ಅಂತಂದ್ರೆ 4ರ ಘಾತ n ಇಲ್ಲಿ n ಶೂನ್ಯದಲ್ಲಿ ಕೊನೆಗೊಳ್ಬೇಕು ಅಂತಂದ್ರೆ ಏನು? ಶೂನ್ಯದಲ್ಲಿ ಕೊನೆಗೊಳ್ಳಬೇಕಾದ್ರೆ n 5ರ ಅಪವರ್ತನೆ 5ರಿಂದ ನಿಶೇಷವಾಗಿ ಭಾಗ ಆಗಬೇಕು. ಅಂದ್ರೆ ಇಲ್ಲಿ 4ರ ಬೆಲೆ n ಅಂದ್ರೆ ಈ 4ರ ಘಾತ n ಎಂಬುದು 5ರಿಂದ ನಿಶೇಷವಾಗಿ, ನಿಶೇಷ ಅಂದ್ರೆ 0 ಉಳಿಬೇಕು ವಾಗಿ ಭಾಗವಾಗಬೇಕಾಗುತ್ತದೆ, ಭಾಗವಾಗಬೇಕು, ಹೌದಲ್ವಾ? ನೋಡಿ ಇಲ್ಲಿ ಈಗ 5ರಿಂದ ಅಂದ್ರೆ 4 5 20 ಘಾತ 4ರ ಘಾತ 5ನ್ನ ನೀವು ಚೆಕ್ ಮಾಡಿದಾಗ ಅದು ಕೂಡ 0ಇಂದ ಅಂತ್ಯಗೊಳ್ಳಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಇಲ್ಲಿ 5ರಿಂದ ಅದು 4ರ ಘಾತ n ಎಂಬುದು ನಿಶೇಷವಾಗಿ ಭಾಗ ಆಗಲ್ಲ. ಆದ್ದರಿಂದ ನಾವೇನಂತ ಬರಿಬಹುದು? ಆದ್ದರಿಂದ n ನ ಯಾವುದೇ ಬೆಲೆಗೆ 4ರ ಘಾತ n ಶೂನ್ಯದಲ್ಲಿ ಕೊನೆಗೊಳ್ಳುವುದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಇಷ್ಟು ಮಕ್ಕಳು ಈ ತರ ಅಪ್ಲಿಕೇಶನ್ಸ್ ಕೊಟ್ಟಾಗ ನಾವು ಯೋಚನೆ ಮಾಡಿದಾಗ ನಮಗೆ ಈ ರೀತಿ ಆನ್ಸರ್ನ ನಾವು ಬರೀಬೇಕಾಗ್ತದೆ. ಅದು ಕಾರಣನೂ ಬರೆಯಬಹುದಾಗ್ತದೆ. ಏಕೆಂದರೆ ಅದನ್ನು ಒಂದು ಸೆಂಟೆನ್ಸ್ ಸೇರಿಸಿದಾಗ ನಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ನೀವು ಮಾಡಿರೋ ಆನ್ಸರು ಸರಿ ಇರ್ತದೆ. ಏಕೆಂದರೆ ಇಲ್ಲಿ n ನ ಘಾತವು ಅಂದ್ರೆ 4ರ ಘಾತವು n ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಂದ ಬರುವ ಗುಣಲಬ್ಧವು ಶೂನ್ಯದಿಂದ ಅಂತ್ಯಗೊಳ್ಳುವುದಿಲ್ಲ. ಶೂನ್ಯ ಅಥವಾ ಶೂನ್ಯವನ್ನು ಒಳಗೊಂಡಿರುವುದಿಲ್ಲ ಅಂತ ಬರೆದ್ರೆ ಆಯ್ತು. ಒಳಗೊಂಡಿರುವುದಿಲ್ಲ. ಅರ್ಥ ಆಗ್ತಿಯಲ್ಲ? ನೋಡಿ ಇಲ್ಲಿ 4 6 4 ನೋಡಿ, ಅಲ್ಲಿ ಶೂನ್ಯ ಇಲ್ಲ. ಗೊತ್ತಾಗ್ತಿದೆಯಲ್ಲ? ಇಷ್ಟು ಬರೆದಾಗ ಈ ಒಂದು ಅಪ್ಲಿಕೇಶನ್ ಕ್ವಶನ್ಸ್ 3 ಮಾರ್ಕ್ಸಿಗೆ ಅಥವಾ ಈ ತರ ಕೇಳಿರ್ತಾರೆ, ಅಥವಾ 2 ಮಾರ್ಕ್ಸಿಗೂ ಕೂಡ ಕೇಳ್ಬೋದು. ಕೇಳಿದಾಗ ನೀವು ಈ ರೀತಿ ಉತ್ತರಿಸಬೇಕಾಗ್ತದೆ.
ಮಕ್ಕಳ ಈಗ ಈ ಒಂದು ಅಪ್ಲಿಕೇಶನ್ಸ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ಕೂಡ ನಿಮಗೆ ಕೇಳಿದಾಗ ಯಾವ ರೀತಿ ಉತ್ತರವನ್ನ ಮಾಡೋದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ಇನ್ನು ಸಾಮಾನ್ಯವಾಗಿ ಈ ಒಂದು ಅವಿಭಾಜ್ಯ ಅಪವರ್ತನಗಳನ್ನ ಜನರಲ್ ಆಗಿ ನಾವು ಬರೆಯೋದಾದ್ರೆ ಒಂದು ಇದನ್ನ ಜನರಲ್ ಸಾಮಾನ್ಯ ರೂಪ ಅಂತ ಕರಿತೀವಿ. ಸಾಮಾನ್ಯ ರೂಪ ಇಂಗ್ಲಿಷಲ್ಲಿ ಜನರಲ್ ಫಾರ್ಮು. ಅದನ್ನ ನೀವು ನೋಡೋದಾದ್ರೆ ಈ ಒಂದು ಮೆಥಡ್ ಎಲ್ಲಾ ಸಂಖ್ಯೆಗೂ, ಎಲ್ಲಾ ಸ್ವಾಭಾವಿಕ ಅಥವಾ ಸಂಯುಕ್ತ ಸಂಖ್ಯೆಗಳಿಗೂ ಅಪ್ಲೈ ಆಗುತ್ತೆ. ಏನು ಅಂತಂದ್ರೆ ಎಕ್ಸ್ ಎಂಬುದು ಎಕ್ಸ್ ಎಂಬುದು ಒಂದು ಸಂಯುಕ್ತ ಸಂಖ್ಯೆ ಆಗಿದ್ದರೆ, ಒಂದು ನೆನಪಿಡಿ ಅಂತಾನೆ ತಗೊಳ್ಳಿ, ಇದನ್ನ ನೆನಪಿಡಿ. ಓಕೆ, ಎಕ್ಸ್ ಎಂಬುದು ಒಂದು ಸಂಯುಕ್ತ ಸಂಖ್ಯೆಯಾಗಿರಲಿ. ಇಲ್ಲಿ P1, P2, P3 ಅಪ್ ಟು Pn ಏನಾಗಿರ್ತದೆ? ಅವಿಭಾಜ್ಯ ಅಪವರ್ತನಗಳಾಗಿವೆ. ಇದನ್ನು ಒಂದು ಆರ್ಡರ್ ಬರೆಯೋದಾದ್ರೆ P1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು P2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು P3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು Pn. ಯಾಕೆ ಈ ತರ ಬರ್ದಿದ್ದೀನಿ ಅಂತಂದ್ರೆ ಇಲ್ಲಿ ಗಮನಿಸಬಹುದು ಮಕ್ಕಳ, ನೀವು ಇಲ್ಲಿ ಏನಪ್ಪಾ ಅಂತಂದ್ರೆ P ನ ಬೆಲೆ ನಾವು ಬರ್ದಾಗ ನೋಡಿ ಇಲ್ಲಿ 5, 7, 11, 13 ಈ ತರ ಒಂದು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ನಾವು ಬರಿತಾ ಹೋಗ್ತೀವಿ. ಈ ರೀತಿ ಅಪವರ್ತನಗಳನ್ನ ಬರಿತೀವಿ ಅಂತ. ಇದು ಒಂದು ಸೆಂಟೆನ್ಸಿನ ಸಾಮಾನ್ಯ ರೂಪ. ಇಲ್ಲಿಗೆ ನಿಮ್ಗೆ ಒಂದು ಅವಿಭಾಜ್ಯ ಅಪವರ್ತನಗಳನ್ನ ಹೇಗೆ ನಾವು ಸಂಯುಕ್ತ ಸಂಖ್ಯೆಗಳಿಗೆ ಕಂಡುಹಿಡಿಯೋದು ಅನ್ನೋದನ್ನ ಕಲ್ತಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ತರಗತಿಯಲ್ಲಿ ಈ ವಿಚಾರ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸಿ ಇದ್ರ ಮೇಲೆ ಒಂದೆರಡು ಹೋಮ್ವರ್ಕ್ಗಳನ್ನ ಕೊಡ್ತೀನಿ. ಓಕೆ, ನಿಮ್ಮ ಅಭ್ಯಾಸದ ಲೆಕ್ಕನೇ ಒಂದು ತಗೊಂತೀನಿ. ಒಂದನೇ ಲೆಕ್ಕ ಏನಪ್ಪಾ ಅಂತಂದ್ರೆ 7429 ಅನ್ನು ಅವಿಭಾಜ್ಯ ವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿರಿ. ನೆಕ್ಸ್ಟ್ ಒಂದು ಅಪ್ಲಿಕೇಶನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ತಗೊಳ್ಳೋದಾದ್ರೆ ಇದೇ ತಗೊಳ್ಳೋಣ. ಎನ್ ನ ಯಾವುದೇ ಬೆಲೆಗೆ 6ರ ಘಾತ n ಎಂಬುದು 0ಯಿಂದ ಅಂತ್ಯಗೊಳ್ಳಬಹುದೇ ಪರೀಕ್ಷಿಸಿ. ನೆಕ್ಸ್ಟ್ ಇಲ್ಲೊಂದು ಇಂಟು n ಎಂಬುದು ಯಾವುದೇ ಸ್ವಾಭಾವಿಕ ಸಂಖ್ಯೆ ಆಗಿರಲಿ. n ಎಂಬುದು ಯಾವುದೇ ಸ್ವಾಭಾವಿಕ ಸಂಖ್ಯೆಯಾಗಿರಲಿ. ಓಕೆ ಮಕ್ಕಳ, ಇವೆರಡು ಹೋಮ್ವರ್ಕ್ ಮಾಡ್ತಿರಲ್ಲ. ಇವತ್ತಿನ ತರಗತಿಯಲ್ಲಿ ಏನ್ ಕಲ್ತಿದೀವಿ ಅಂತ ಇನ್ನೊಂದ್ಸತಿ ಹೇಳೋದಾದ್ರೆ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ ಒಂದು ಸಂಖ್ಯೆಯ ಬಿಡಿಸ್ತಾನ ಸರಿ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ಇದ್ದಾಗ ಹೇಗೆ ನಾವು ಕಂಡುಹಿಡಿಯೋದು ಅನ್ನೋದು ಕಲ್ತಿದ್ದೀವಿ. ಹಾಗೆ ಈ ಒಂದು ವಿಚಾರದ ಮೇಲೆ ಅನ್ವಯಿಕ ಅಪ್ಲಿಕೇಶನ್ಸ್ ಕ್ವಶನ್ಸ್ಗಳ ಮೇಲೆ ಹೇಗೆ ನಾವು ಅವುಗಳನ್ನ ಪರಿಹಾರವನ್ನ ಮಾಡೋದು ಅನ್ನೋದನ್ನ ಕಲ್ತಿದ್ದೀವಿ ಮಕ್ಕಳ. ಈ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ನಾವು ಲಾಸಹ ಮಾಸಹವನ್ನ ಕಲಿಯೋಣ ಅಂತ ಹೇಳ್ತಾ ಧನ್ಯವಾದಗಳು.